ಜನ್ಮ ಸಂಖ್ಯೆ ಮತ್ತು ಅದೃಷ್ಟ ಸಂಖ್ಯೆ ಮತ್ತು ಸಮ ಸಂಖ್ಯೆ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಇಂಟನ್ನು ಕೊಟ್ಬಿಡ್ತೀನಿ ನಾನು. ಯಾಕಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಒಂದು ಮಾತು ಹೇಳ್ತೀನಿ, 21/12/1982 ಅಂತ ಡೇಟ್ ಆಫ್ ಬರ್ತ್ ಇದೆ ಅಂತ ಅಂದ್ಕೊಳ್ಳೋಣ. ಇಲ್ಲಿ 21 ಅಂತ ಇದ್ದರೆ ಫಸ್ಟ್ ಅದು ಡೇಟ್ ಬರುತ್ತೆ. ಸೊ 2 + 1 3 ಅಂದರೆ 3 ನಿಮ್ಮ ಜನ್ಮ ಸಂಖ್ಯೆ ಆಗಿರುತ್ತೆ. ಮತ್ತು 12 ಇವಾಗ 21/12/1982 ಅವಷ್ಟು ಕೂಡ ಟೋಟಲ್ ಆಗಿ ನೀವು ಕೌಂಟ್ ಮಾಡಿದಾಗ ನಿಮಗೆ ಒಂದು ಡಬಲ್ ಫಿಗರ್ ಬರುತ್ತೆ. ಆ ಡಬಲ್ ಫಿಗರ್ನ ಸಿಂಗಲ್ ಫಿಗರ್ ಮಾಡಿದಾಗ ನಿಮಗೆ ಯಾವ ನಂಬರ್ ಬರುತ್ತೆ. ಈಗ ಆ್ಯಕ್ಚುಲಿ 21/12/1982 ಟೋಟಲ್ ಮಾಡಿದಾಗ ನಿಮಗೆ 8 ಬರುತ್ತೆ. ಸೊ 8 ನಿಮ್ಮ ಅದೃಷ್ಟ ಸಂಖ್ಯೆ. ನಾನು ಅದನ್ನು ಹೇಳ್ತಿದ್ದೀನಿ, ನಿಮ್ಮ ಡೇಟ್ ಆಫ್ ಬರ್ತ್ನು ಅದೇ ಥರನೇ ಕ್ಯಾಲ್ಕುಲೇಟ್ ಮಾಡಿ. ಸೊ ಜನ್ಮ ಸಂಖ್ಯೆ 3, ಅದೃಷ್ಟ ಸಂಖ್ಯೆ 8, ಸಮ ಸಂಖ್ಯೆ ಹೆಂಗೆ ಬರುತ್ತಪ್ಪ ಅಂತಂದರೆ ಜನ್ಮ ಸಂಖ್ಯೆ ಮತ್ತು ಅದೃಷ್ಟ ಸಂಖ್ಯೆ ಎರಡನ್ನೂ ಕೂಡಿಸಿದಾಗ ಸೊ 8, 9, 10, 11 ಅಂದರೆ 11 ಅಂದರೆ 12. ಸೊ ಸಮ ಸಂಖ್ಯೆ 2 ಆಗುತ್ತೆ. ಈ 2 ಸಮ ಸಂಖ್ಯೆ ನಿಮ್ಮ ಒಂದು ಕ್ಯಾರೆಕ್ಟರ್ನ ಅಥವಾ ನಿಮ್ಮ ಸ್ಪೆಷಲ್ ಕ್ಯಾರೆಕ್ಟರ್ನ ಕೂಡ ಇದರಲ್ಲಿ ಗುರುತಿಸುತ್ತೆ. ಅದು ನೆಗೆಟಿವ್ನೂ ಆಗಿರ್ಬೋದು, ಪಾಸಿಟಿವ್.